ನಮಸ್ಕಾರ. ಇವತ್ತು ಈ ಸಂವಿಧಾನದ ವಿಷಯದಲ್ಲಿ ಅನುಚ್ಛೇದ 17 ಚರ್ಚೆ ಮಾಡಲಿದ್ದೇವೆ. ಅನುಚ್ಛೇದ 17 ನಾವು ನೋಡಿದಾಗ ಈ ಅನುಚ್ಛೇದವನ್ನು ನಾವು ಆರ್ಟಿಕಲ್ 14ನ ಇನ್ನೊಂದು ಭಾಗ ಅಂತ ಹೇಳ್ಬೋದು. ಆರ್ಟಿಕಲ್ 14 ನಮಗೆ ಸಮಾನತೆ ಬಗ್ಗೆ ಹೇಳುತ್ತೆ. ಸಮಾನತೆ ಇದರಲ್ಲಿ ಬಂದು ನಾವು ಆರ್ಟಿಕಲ್ ಅನುಚ್ಛೇದ 15 2 ತಗೊಂಡ್ರೆ ಜಾತಿ, ಧರ್ಮ, ಹುಟ್ಟಿದ ಸ್ಥಳ, ದೆನ್ ಈ ಮುಂತಾದವುಗಳ ಬಗ್ಗೆ ತಾರತಮ್ಯ ಇಲ್ಲ ಅಂತ ಹೇಳುತ್ತೆ. ತಾರತಮ್ಯ ಮಾಡಕೂಡದು ಎಂದು ಹೇಳುತ್ತೆ. ಅದೇ ನಾವು ಅನುಚ್ಛೇದ 17 ತುಂಬ ನಿಖರವಾಗಿ ಇದು ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯನ್ನು ವಿರೋಧಿಸ್ತದೆ. ಅಸ್ಪೃಶ್ಯತೆ ಮೂಲವಾಗಿ ಅನುಚ್ಛೇದ 14 ಇವುಗಳು ನಿಖರವಾಗಿ ಹೇಳ್ತಾ ಹೋಗ್ತವೆ ಅಂತ ಹೇಳ್ಬೋದು. ನಾವು ಇವುಗಳು ನಿಖರವಾಗಿ ಹೇಳ್ತಾ ಹೋಗ್ತವೆ ಅಂತೇಳಿ ಹೇಳ್ಬೋದು. ಆದ್ದರಿಂದ ಇವತ್ತು ಅನುಚ್ಛೇದ 17 ನಾವು ವಿವರವಾಗಿ ಅಭ್ಯಸಿಸೋಣ ಅಂಥೇಳಿ ನಿಮಗೆಲ್ಲ ತಿಳಿಸ್ತಾ ಅನುಚ್ಛೇದ 17 ಏನು ಹೇಳ್ತದೆ ಅನ್ನೋದನ್ನು ನಾವಿವಾಗ ನೋಡೋಣ. ಅನುಚ್ಛೇದ 17 ಇದರಲ್ಲಿ ಈ ಅಸ್ಪೃಶ್ಯತೆ ಅಂತಕ್ಕಂತಹ ಶಬ್ದವನ್ನು ಈ ಅಪಾಸ್ಟ್ರಫಿಗಳಲ್ಲಿ ಯೂಸ್ ಮಾಡಿದ್ದೀವಿ ನಾವು. ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಅಂದರೆ ಅಸ್ಪೃಶ್ಯತೆಯ ನಿವಾರಣೆಗೋಸ್ಕರ ಅನುಚ್ಛೇದ 17 ನಾವು ಈ ಸಂವಿಧಾನದಲ್ಲಿ ಸೇರಿಸಿದ್ದೀವಿ. ಅನ್ಟಚಬಿಲಿಟಿ is abolished and its practice in any form is forbidden. ಅಸ್ಪೃಶ್ಯತೆಯನ್ನು ರದ್ದುಗೊಳಿಸಲಾಗಿದೆ ಮತ್ತು ಯಾವುದೇ ರೂಪದಲ್ಲಿ ಅದರ ಆಚರಣೆಯನ್ನು ನಿಷೇಧಿಸಲಾಗಿದೆ ಅಂತಕ್ಕಂಥದ್ದನ್ನು ನಾವು ಅನುಚ್ಛೇದ 17ರಲ್ಲಿ ಹೇಳ್ತೀವಿ. ಅನುಚ್ಛೇದ 17ರಲ್ಲಿ ನಾವು ಈ ಅಸ್ಪೃಶ್ಯತೆಯ ನಿವಾರಣೆಯ ಬಗ್ಗೆ ಹೇಳ್ತೀವಿ. ಅಷ್ಟೇ ಅಲ್ಲ, ದ ಎನ್ಫೋರ್ಸ್ಮೆಂಟ್ ಆಫ್ ಎನಿ ಡಿಸೆಬಿಲಿಟಿ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಅಸಮರ್ಥತೆಯನ್ನು ಕ್ರಿಯೇಟ್ ಮಾಡುವಂಥದ್ದು. ಅಸ್ಪೃಶ್ಯತೆಯಿಂದ ಉಂಟಾಗುವ ಯಾವುದೇ ಅಸಮರ್ಥತೆಯನ್ನು ಜಾರಿಗೊಳಿಸುವುದು ಕಾನೂನಿನ ಪ್ರಕಾರ ದಂಡನೀಯ ಅಪರಾಧವಾಗಿರುತ್ತದೆ. ದಿ ಎನ್ಫೋರ್ಸ್ಮೆಂಟ್ ಆಫ್ ಡಿಸೆಬಿಲಿಟಿ ಅರೈಸಿಂಗ್ ಔಟ್ ಆಫ್ ಅನ್ಟಚಬಿಲಿಟಿ ಶಾಲ್ ಬಿ ಎನ್ ಅಫೆನ್ಸ್ punishable in accordance with law. ಅಂದರೆ ಈ ಅಸ್ಪೃಶ್ಯತೆಯ ಪ್ರಕ್ರಿಯೆಗಳನ್ನು ಜಾರಿಗೆಗೊಳಿಸುವಂತಹ ಪ್ರಯತ್ನವನ್ನು ಮಾಡಿದರೆ ಅಂತಹ ವ್ಯಕ್ತಿಗಳು ದಂಡನೀಯ ಅಪರಾಧಕ್ಕೆ ಗುರಿಯಾಗಬೇಕಾಗ್ತದೆ. ಅಪರಾಧ ಇದಕ್ಕಾಗಿ ಕಾನೂನುಗಳನ್ನು ಮಾಡಲಾಗುತ್ತದೆ ಅಕಾರ್ಡಿಂಗ್ ಟು ಲಾ ಅನ್ನೋದನ್ನು ನಾವು ಈ ಅನುಚ್ಛೇದದಲ್ಲಿ ನೋಡ್ಬೋದಾಗಿದೆ. ಈ ಅಸ್ಪೃಶ್ಯತೆ ಅನ್ನೋದನ್ನು ಗಾಂಧೀಜಿಯವರ ಮಾತಲ್ಲೇ ನಾವು ಹೇಳೋದಾದರೆ ಇದು ಹಿಂದೂ ಧರ್ಮಕ್ಕೆ ಅಂಟಿಕೊಂಡಂತಹ ಒಂದು ಕಳಂಕ ಅಂತ ಹೇಳ್ತಾರೆ ಗಾಂಧೀಜಿಯವರು. ಈ ಅನ್ಟಚಬಿಲಿಟಿ ಅಂತಕ್ಕಂಥದ್ದು ಅಥವಾ ಅಸ್ಪೃಶ್ಯತೆ ಅಂತಕ್ಕಂಥದ್ದು ನಮ್ಮ ಭಾರತೀಯ ಧರ್ಮ ವ್ಯವಸ್ಥೆಯಲ್ಲಿ ಅಂಟಿಕೊಂಡಂತಹ ಒಂದು ಹೇಯ ಕೃತ್ಯ ಅಂತೇಳಿ ಹೇಳ್ಬೋದು. ಇದೊಂದು ಪಾಪ. ಇಟ್ ಈಸ್ ಎ ಸಿನ್ ಟು ದ ರಿಲಿಜನ್ ಅಂತ ಹೇಳ್ತಾರೆ ಗಾಂಧೀಜಿ. ದಟ್ ಈಸ್ ವಾಟ್ ಹಿ ಹ್ಯಾಸ್ ಟೋಲ್ಡ್. ಆದ್ದರಿಂದ ನಮ್ಮ ಸಂವಿಧಾನ ಜಾರಿಯಾದ ದಿನದಿಂದ ನಾವು ಅಸ್ಪೃಶ್ಯತೆಯನ್ನು ಯಾವುದೇ ಕಾರಣದಿಂದಲೂ ಸಹಿಸೋದಿಲ್ಲ. ಅನ್ಟಚಬಿಲಿಟಿ
ಈಸ್ ಸಚ್ ದ್ಯಾಟ್ ಇದಕ್ಕೆ ಅನ್ಟಚಬಿಲಿಟಿ ಅನ್ನೋದನ್ನ ಇದು ಒಂದು ಸಮಸ್ಯೆ ಆಗುತ್ತೆ. ಇದು ನಮ್ಮ ಪ್ರಕರಣಗಳಲ್ಲಿ ಇದ್ರ ಬಗ್ಗೆ ನಾವು ಮುಂದೆ ನೋಡ್ತೀವಿ. ಇದನ್ನು ನಮ್ಮ ಸಂವಿಧಾನದಲ್ಲಿ ವ್ಯಾಖ್ಯಾನಿಸಲಾಗಿಲ್ಲ. ಇಟ್ ಈಸ್ ನಾಟ್ ಡಿಫೈನ್ಡ್, ವ್ಯಾಖ್ಯಾನಿಸಲಾಗಿಲ್ಲ, ವ್ಯಾಖ್ಯಾನಿಸಿಲ್ಲ. ಸಂವಿಧಾನದಲ್ಲಿ ಇದನ್ನು ನಾವು ವ್ಯಾಖ್ಯಾನಿಸಿಲ್ಲ, ಸಂವಿಧಾನದಲ್ಲಿ ಇದನ್ನು ವ್ಯಾಖ್ಯಾನಿಸಿಲ್ಲ. ಅನ್ಟಚಬಿಲಿಟಿ ಈಸ್ ದ ಪ್ರಾಕ್ಟೀಸ್ ಆಸ್ ಇಟ್ ಹ್ಯಾಸ್ ಹಿಸ್ಟಾರಿಕಲಿ ಡೆವಲಪ್ಡ್. ನೋಡಿ, ಐತಿಹಾಸಿಕವಾಗಿ ಬೆಳೆದು ಬಂದಂತಹ ಒಂದು ಪದ್ಧತಿ ಅಸ್ಪೃಶ್ಯತೆ ಅಂತಂದರೆ, ಅಂದರೆ ಕೆಲವು ಜನಾಂಗದವ್ರನ್ನ ಮುಟ್ಟಿಸಿಗೊಳ್ಳದೇ ಇರುವಂಥದ್ದು, ಅದಕ್ಕೆ ಅಸ್ಪೃಶ್ಯತೆ ಅಂಥೇಳಿ ನಾವು ಹೇಳ್ತೀವಿ. ಈ ಅಸ್ಪೃಶ್ಯತೆಯನ್ನು ನಾನು ಈ ಮೊದಲೇ ಹೇಳಿದ ಹಾಗೆ ಇದು 17 ಅಷ್ಟೇ ಅಲ್ಲ, ಇದನ್ನು ನಾವು 15(2) ಕಾಣ್ಬೋದು. 15(2) ಏನು ಹೇಳುತ್ತೆ? ನೀವು ಇಲ್ಲಿ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತಿದೆ. ಇಲ್ಲಿ ಡಿಸ್ಕ್ರಿಮಿನೇಷನ್ ಏನು? ಜಾತಿ, ರೇಸ್, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಆರ್ ಎನಿ ಒನ್ ಆಫ್ ದೆಮ್ ಅಂತ ಹೇಳ್ತೀವಿ ನಾವು. ಅಂದರೆ ಯಾವುದೇ ಒಂದು ಧರ್ಮದ ಆಧಾರದಲ್ಲಿ, ಧರ್ಮ, ರೇಸ್ ಅಥವಾ ಕಾಸ್ಟ್ ಜಾತಿಯ ಆಧಾರದಲ್ಲಿ, ಲಿಂಗದ ಆಧಾರದಲ್ಲಿ, ಅಥವಾ ಹುಟ್ಟಿದ ಸ್ಥಳದ ಆಧಾರದಲ್ಲಿ, ರೇಸ್ನ ಆಧಾರದಲ್ಲಿ ನಾವೇನು ಮಾಡ್ಬೋದು? ಅವ್ರ ಅಕ್ಸೆಸ್ಸನ್ನು ಯಾವುದೇ ಸಾರ್ವಜನಿಕ ಸ್ಥಳಗಳಿಗೆ ನಿರ್ಬಂಧಿಸೋ ಹಾಗಿಲ್ಲ. ಬೇಸ್ಡ್ ಆನ್ ಎನಿ ರಿಲಿಜನ್, you cannot stop him in any public place, access to public place or use of the common products available like drinking water or well. ಅದಕ್ಕೆಲ್ಲ ನಿರ್ಬಂಧಿಸೋ ಹಾಗಿಲ್ಲ ಅಂತಕ್ಕಂಥದ್ದನ್ನು ನಾವು ಈ 15(2) ನೋಡ್ತೀವಿ. ಅದನ್ನೇ 17ರಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಅನ್ಟಚಬಿಲಿಟಿಯ ಬಗ್ಗೆ ಹೇಳ್ತೀವಿ. ಇಲ್ಲಿ ಇನ್ನೊಂದನ್ನು ನಾವು ನೋಡಬೇಕು. 17 ಮತ್ತು 15(2) ಏನಾಗಿದ್ದಾವೆ ಅಂತಂದರೆ, ಇದು ಕೇವಲ ರಾಜ್ಯದ ವಿರುದ್ಧ ಮಾತ್ರ ಅಲ್ಲ, ಆ ರೀತಿಯಾದಂತಹ ನಿರ್ಬಂಧವನ್ನು ವಿಧಿಸುವಂತಹ ಅಥವಾ ಅಸ್ಪೃಶ್ಯತೆಗೆ ಪ್ರೋತ್ಸಾಹವನ್ನು ಕೊಡುವಂತಹ ಯಾವುದೇ ವ್ಯಕ್ತಿಗಳ ಮೇಲೆಯೂ ಕೂಡ ಈ ಅನುಚ್ಛೇದ ಅನ್ವಯ ಆಗುವುದು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಆರ್ಟಿಕಲ್ 17 ಈಸ್ ವಯಲೇಟೆಡ್ by private individual. It is the duty of the state to interdict such violation ಅಂತ ಹೇಳ್ತಾರೆ. ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿ ಕೂಡ ಅನುಚ್ಛೇದ 17 ಉಲ್ಲಂಘಿಸ್ತಾ ಇದ್ದರೆ, ಅನುಚ್ಛೇದ 17 ಉಲ್ಲಂಘಿಸ್ತಾ ಇದ್ದರೆ ಇದು ಸರ್ಕಾರದ ಜವಾಬ್ದಾರಿ ಆಗ್ತದೆ. ಅದನ್ನು ತಪ್ಪಿಸುವುದಕ್ಕೆ, ಆ ರೀತಿ ಆಗುವುದನ್ನು ತಪ್ಪಿಸುವುದು ಸರ್ಕಾರದ ಜವಾಬ್ದಾರಿ ಅಂತಕ್ಕಂಥದ್ದನ್ನು ನಾವು ಈ ಸಂವಿಧಾನದ ಭಾಗ 3ರಲ್ಲಿಯ 17ನೇ ಅನುಚ್ಛೇದದಲ್ಲಿ ಕಾಣ್ತೀವಿ. ಅಷ್ಟೇ ಅಲ್ಲ, ರಾಜ್ಯ ನಿರ್ದೇಶನ ತತ್ವದಲ್ಲಿ, ಅಂದರೆ ಭಾಗ 4ರ ರಾಜ ನಿರ್ದೇಶನ ತತ್ವ ಅಂತೀವಿ ನಾವು, ರಾಜ ನಿರ್ದೇಶನ ತತ್ವ. ಇವಕ್ಕೆ ಮೂಲಭೂತ ಹಕ್ಕುಗಳು. ಈ ರಾಜ ನಿರ್ದೇಶನ ತತ್ವದಲ್ಲಿ ನಾವು ಅನುಚ್ಛೇದ 38 ಮತ್ತು 46 ನೋಡಿದಾಗ ನಮಗೆ ಅಲ್ಲಿ ಆ 38 ಮತ್ತು 46 ಏನು ಹೇಳ್ತೇವೆ ಅಂತಂದರೆ, ಇದು ರಾಜ್ಯದ ಪಾಲಿಸಿಗಳು, ರಾಜ್ಯದ ಯೋಜನೆಗಳು ಯಾವ ತೆರನಾಗಿರಬೇಕು ಅಂತಂದರೆ, ಅವರು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸುವಂಥ, ರಾಜಕೀಯವಾದಂಥ ನ್ಯಾಯವನ್ನು ಒದಗಿಸುವ ಯಾರಿಗೆ? ದಲಿತರಿಗೆ ನಾವು ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು, ಆರ್ಥಿಕ ನ್ಯಾಯವನ್ನು ಒದಗಿಸಬೇಕು ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸಬೇಕು. ಈ 3 ನ್ಯಾಯವನ್ನು ಒದಗಿಸುವುದು ಸರ್ಕಾರದ ಜವಾಬ್ದಾರಿ ಆಗಿದೆ ಅನ್ನುವುದನ್ನು ನಾವು ರಾಜ ನಿರ್ದೇಶನ ತತ್ವದ ಅನುಚ್ಛೇದ 38 ಮತ್ತು 46ರಲ್ಲಿ ನೋಡುತ್ತೇವೆ. ಅಷ್ಟೇ ಅಲ್ಲ, ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿಯೂ ಕೂಡ ಈ 3 ನ್ಯಾಯಗಳನ್ನು ಎಲ್ಲರಿಗೆ ಒದಗಿಸಬೇಕು ಅಂತಕ್ಕಂಥದ್ದನ್ನು ನಾವು ಪೀಠಿಕೆಯಲ್ಲಿಯೂ ಕೂಡ ಹೇಳ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಇದು ಈ ಅನುಚ್ಛೇದ 17ರ ಬಗ್ಗೆ ಇರ್ತಕ್ಕಂಥ ವಿವರವಾದ ಮಾಹಿತಿ.
ಈ ಅನ್ಟಚಬಿಲಿಟಿ ಅಥವಾ ಅಸ್ಪೃಶ್ಯತೆ ಅಂತ ಏನು ಹೇಳ್ತೀವಿ ನಾವು, ಇದಕ್ಕೇನಂತೀವಿ? ಅಸ್ಪೃಶ್ಯತೆ. ಅಸ್ಪೃಶ್ಯತೆ. ಈ ಅಸ್ಪೃಶ್ಯತೆಯನ್ನು 3 ರೀತಿಯಲ್ಲಿ ನೋಡ್ಬೋದು, 3 ಸಂದರ್ಭದಲ್ಲಿ ನೋಡ್ಬೋದು ಅಂತ ಹೇಳ್ಬೋದು. 3 ಸಂದರ್ಭದಲ್ಲಿ. ಇವಾಗ ನಾವು ಇದನ್ನು ಗಮನಿಸ್ತಾ ಇಲ್ಲ. ಮೊದಲು ಒಂದು ಕುಷ್ಠರೋಗ ಅಂತಕ್ಕಂಥ ಒಂದು ರೋಗ ಬರ್ತಿತ್ತು. ಕುಷ್ಠರೋಗ ಒಬ್ಬ ವ್ಯಕ್ತಿಗೆ ಬಂದರೆ ನಾವು ನೋಡಿದ್ದೀವಿ, ನಮ್ಮ ಯೌವನದ ಕಾಲದಲ್ಲಿ ನಾವು ನೋಡಿದ್ದೀವಿ, ನಾವು ಕಾಲೇಜಿಗಿರುವಾಗ, ಹೈಸ್ಕೂಲಿಗಿರುವಾಗ ನೋಡಿದ್ದೀವಿ. ಅಂಥ ವ್ಯಕ್ತಿನಿಂದ ಊರಿನಿಂದ ಹೊರಗಡೆ ಒಂದು ಗುಡಿಸಲು ಹಾಕಿ ಇರಿಸಲಾಗ್ತಿತ್ತು. ಯಾಕೆಂದರೆ ಅವ್ರನ್ನ ಮುಟ್ಟಿದರೆ ಆ ರೋಗ ಇನ್ನೊಬ್ಬರಿಗೆ ಬರ್ತದೆ ಅನ್ನುವಂತಹ ಒಂದು ಕಾರಣಕ್ಕಾಗಿ. ಅದಕ್ಕೆ ಅಂಟು ರೋಗ ಅಂತ ಹೇಳ್ತಾರೆ. ಅಂಥ ರೋಗಗಳಿಗೆ ನಾವೇನು ಹೇಳ್ತೀವಿ ಅಂದರೆ ಅಂಟು ರೋಗ. ಈ ಅಂಟು ರೋಗ ಬಂದಂತಹ ಸಂದರ್ಭದಲ್ಲಿ, ಅಥವಾ ಸಾಂಕ್ರಾಮಿಕ ರೋಗ, ನಾವು ಕೋವಿಡ್ ಬಂದಿತ್ತಲ್ವಾ, ಕೋವಿಡ್-19 ಇದೊಂದು ಇತ್ತೀಚಿನ ಉದಾಹರಣೆ. ಸಾಂಕ್ರಾಮಿಕ ರೋಗ, ಕೋವಿಡ್ ಎಪಿಡೆಮಿಕ್ ಅಂತ ಹೇಳ್ತೀವಿ ನಾವು, ಕೋವಿಡ್ ಎಪಿಡೆಮಿಕ್. ಆ ಸಂದರ್ಭದಲ್ಲಿಯೂ ಕೂಡ ನಾವು ಈ ಅನ್ಟಚಬಿಲಿಟಿಯನ್ನು ಪಾಲಿಸಿದ್ದೀವಿ. ಒಬ್ಬರು ಇನ್ನೊಬ್ಬರ ಹತ್ರ ಹೋಗೋ ಹಾಗಿಲ್ಲ. ಕೀಪ್ ಎ ಡಿಸ್ಟನ್ಸ್. ದೇರ್ಫೋರ್ ದಿಸ್ ಆ್ಯಂಡ್ ದಿಸ್ ಆರ್ ನಾಟ್ ಪಾರ್ಟ್ ಆಫ್ ಆರ್ಟಿಕಲ್ 17. ಇವೆರಡು ಆರ್ಟಿಕಲ್ 17ನ ಭಾಗಗಳಲ್ಲ. ಅಂದರೆ ಈ ಅನ್ಟಚಬಿಲಿಟಿ ಅಂತಕ್ಕಂಥದ್ದು ಯಾವ್ಯಾವ ತೆರನಾಗಿರ್ತದೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ನಾವು 2 ಭಾಗಗಳನ್ನು ತಗೊಂಡಿದ್ದೀವಿ. ಆದರೆ ಇಲ್ಲಿ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಈ 3ನೇ ವಿಷಯ ಏನು? ಸಾಮಾಜಿಕ ಬಹಿಷ್ಕಾರ ಅಂತ ಹೇಳ್ತಾರೆ. ಸಾಮಾಜಿಕ ಬಹಿಷ್ಕಾರ. ಈ ಸಾಮಾಜಿಕ ಬಹಿಷ್ಕಾರಕ್ಕೆ ಅವಕಾಶವಿಲ್ಲ. ನಮ್ಮ ಸಂವಿಧಾನ ಜಾರಿಯಾದ ನಂತರ ಈ ಅನುಚ್ಛೇದ 17ರ ಪ್ರಕಾರ ಸಾಮಾಜಿಕವಾದ ಬಹಿಷ್ಕಾರವನ್ನು ಯಾರೂ ಕೂಡ ಮಾಡುವ ಹಾಗಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಇದು ಅನುಚ್ಛೇದ 17ರ ಮುಖ್ಯವಾದಂತಹ ಉದ್ದೇಶ. ಈ ಅನುಚ್ಛೇದ 17ರಲ್ಲಿ ಕೊನೆಗೆ ನಾವು ನೋಡ್ತೀವಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸಿ ಹಿಯರ್, ದಟ್ ಈಸ್ ಪನಿಷಬಲ್ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಪನಿಷಬಲ್ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಈ ಪನಿಷಬಲ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ಅಂತ ನಾವು ನೋಡುವಾಗ ಏನಾಗುತ್ತೆ ಅಂತಂದರೆ, ಈ ಕಾನೂನನ್ನು ಮಾಡುವ ಅಧಿಕಾರ ಕೇವಲ ಸಂಸತ್ತಿಗೆ ಮಾತ್ರ ಇದೆ. ಈ ಕಾನೂನನ್ನು ಮಾಡುವಂಥ ಅಧಿಕಾರ ಅಂದರೆ ಯಾವ ರೀತಿ ಅನುಚ್ಛೇದ 17ನ್ನು ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಬೇಕು, ದಂಡನೀಯ ಅಪರಾಧವನ್ನು ಕೊಡಬೇಕು, ಅಂದರೆ ದಂಡವೀಯ ಶಿಕ್ಷೆಯನ್ನು ಕೊಡಬೇಕು ಅಂತ ನಾವೇನು ಹೇಳ್ತೀವೋ ಆ ಶಿಕ್ಷೆಯನ್ನು ಕೊಡಬೇಕಾದ್ರೆ ಕಾನೂನು ಬೇಕಾಗ್ತದೆ. ಕಾನೂನು ಇಲ್ಲದೆ ಶಿಕ್ಷೆ ಕೊಡೋಕ್ಕಾಗೋದಿಲ್ಲ. ದಂಡನೀಯ ಶಿಕ್ಷೆ ಕೊಡಬೇಕು ಅಂತಂದರೆ ಅದಕ್ಕೆ ಕಾನೂನಿನ ಅತ್ಯವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ನಾವು ನೆನಪಿಸ್ಕೊಂಡು, ಆ ಕಾನೂನನ್ನು ಮಾಡುವಂಥ ಅಧಿಕಾರ ಕೇವಲ ಸಂಸತ್ತಿಗಿದೆ. ಸಂಸತ್ತು. ಇದು ವಿಧಾನಮಂಡಲಕ್ಕೆ ಅಧಿಕಾರ ಇಲ್ಲ. ಅನುಚ್ಛೇದ 17ಕ್ಕೆ ಸಂಬಂಧಪಟ್ಟಂತೆ ಕಾನೂನು ಮಾಡುವ ಅಧಿಕಾರ ಕೇವಲ ಸಂಸತ್ತಿಗಿದೆ. ಆ ಅಧಿಕಾರ ಈ ಅನುಚ್ಛೇದ 35ರಲ್ಲಿ ನಮಗೆ ದೊರೀತದೆ. ಅನುಚ್ಛೇದ 35A(2)ನಲ್ಲಿ, ಅನುಚ್ಛೇದ ಉಪವಿಧಿ ಎ, ಉಪವಿಧಿ 2ರಲ್ಲಿ ನಾವು ಇದನ್ನು ನೋಡ್ಬೋದು. ಮತ್ತು ಇದಕ್ಕೆ ಕಾರಣನೂ ಕೂಡ ಇದೆ. ಯಾಕೆ ಇದನ್ನು ಕೇವಲ ಸಂಸತ್ತಿಗೆ ಕೊಟ್ಟಿದ್ದೀವಿ ಅಂತಂದರೆ, ಈ ರೀತಿಯಾದಂತಹ ಅಸ್ಪೃಶ್ಯರ ಮೇಲೆ ಮಾಡುವಂತಹ ಏನು ಅತ್ಯಾಚಾರಗಳಿದ್ದಾವೆ, ಅಥವಾ ನಾವು ಏನು ಈ ಅನ್ಟಚಬಿಲಿಟಿ ಅಂತ ಏನು ಹೇಳ್ತೀವಿ, ಈ ವಿಷಯದಲ್ಲಿ ಇಡೀ ದೇಶದಲ್ಲಿ ಒಂದೇ ತೆರನಾದ ಶಿಕ್ಷೆ ಇರಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಕರ್ತೃಗಳ ಆಶಯ. ಆದ್ದರಿಂದ ಸಂಸತ್ತು ಮಾತ್ರ ಇದಕ್ಕೆ ಕಾನೂನು ಮಾಡಲಿಕ್ಕೆ ಅವಕಾಶವನ್ನು ನಮಗೇನು ಮಾಡಿದೆ, ಅನುಚ್ಛೇದ 35ರಲ್ಲಿ ಕೊಟ್ಟಿದೆ. ಅನುಚ್ಛೇದ 35ರಲ್ಲಿ ಏನು ಹೇಳುತ್ತೆ ಅಂದರೆ, ಕೆಲವೊಂದು ವಿಷಯದಲ್ಲಿ ಭಾಗ 3ಕ್ಕೆ ಸಂಬಂಧಪಟ್ಟಂತೆ ಕಾನೂನು ಮಾಡುವ ಅಧಿಕಾರವನ್ನು ನಾವು ಕೇವಲ ಸಂಸತ್ತಿಗೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು. ಇಲ್ಲಿ ಕಾನೂನು ಕೂಡ ಒಂದೇ ರೀತಿಯಾಗಿರಬೇಕು. ಟು ಬ್ರಿಂಗ್ ಯೂನಿಫಾರ್ಮಿಟಿ ಇನ್ ದೋಸ್ ಲಾಸ್, ಟು ಬ್ರಿಂಗ್ ಯೂನಿಫಾರ್ಮಿಟಿ, ಸಮನ್ವಯತೆ ಇರಬೇಕು ಕಾನೂನಿನಲ್ಲಿ. ಕರ್ನಾಟಕದಲ್ಲಿ 6 ತಿಂಗಳ ಶಿಕ್ಷೆ, ಮಹಾರಾಷ್ಟ್ರದಲ್ಲಿ 8 ವರ್ಷ ಶಿಕ್ಷೆ, ಈ ರೀತಿ ಆಗಬಾರ್ದು. ಎಲ್ಲ ಕಡೆ ಒಂದೇ ತೆರನಾಗಿರಬೇಕು ಅಂತಕ್ಕಂಥದ್ದನ್ನು ನಾವು ನೋಡ್ತಾ, ಈ ಆರ್ಟಿಕಲ್ 35+17 ಇವು 2ರ ಆಧಾರದ ಮೇಲೆ ಸಂಸತ್ತು ಮೊದಲು ಈ ಕಾನೂನನ್ನು ರಚಿಸ್ತದೆ. ಫಸ್ಟ್ ಇಟ್ ವಿಲ್ ಎನಾಕ್ಟ್ ಎ ಲಾ, ಕಾನೂನನ್ನು
ಜಾರಿ ಮಾಡ್ತದೆ. ಯಾವುದು? ಸಂಸತ್ತು. ಜಾರಿ ಮಾಡುವಂತಹ ಕಾನೂನಿಗೆ ನಾವೇನಂತೀವಿ? ಅನ್ಟಚಬಿಲಿಟಿ ಅಫೆನ್ಸಿಸ್ ಆ್ಯಕ್ಟ್ 1955 ಅಥವಾ ಅಸ್ಪೃಶ್ಯತಾ ತಡೆ ಕಾಯಿದೆ. ಅಸ್ಪೃಶ್ಯತಾ ತಡೆ ಅಥವಾ ಅಸ್ಪೃಶ್ಯತೆ ನಿರ್ಮೂಲನ ಕಾಯಿದೆ ಅಂತ ಹೇಳ್ಬೋದು ನಾವು. ಅಂತಹ ಒಂದು ಕಾನೂನನ್ನು 1955ರಲ್ಲಿ ಮಾಡ್ತದೆ. ಆದರೆ ಅದರಲ್ಲಿ ಮಾಡಿದಂತಹ ಪ್ರಾವಧಾನಗಳಿದ್ದಾವಲ್ಲ, ಆ ಪ್ರಾವಧಾನಗಳು ನಮಗೆ ಪ್ರಬಲವಾಗಿ ಈ ಒಂದು ಏನು ಸಮಾಜದ ಒಂದು ಕಳಂಕ ಇದೆಯಲ್ಲ, ಇದನ್ನು ಸಂಪೂರ್ಣವಾಗಿ ನಿರ್ಬಂಧಿಸುವಲ್ಲಿ ಈ ಕಾನೂನು ಪೂರ್ಣ ಪ್ರಮಾಣದಲ್ಲಿ ನಮಗೆ ಸಹಾಯ ಮಾಡೋದಿಲ್ಲ. ದಿ ಲಾ ಎನಾಕ್ಟೆಡ್ ಅಂಡರ್ ದ ಹೆಡಿಂಗ್ ಅನ್ಟಚಬಿಲಿಟಿ Offences Act 1955 found to be ineffective, found not to be adequate or found inadequate in eradicating the menace of the society, that is untouchability. Therefore, in 1965 ಆದ್ದರಿಂದ 1965ರಲ್ಲಿ ಒಂದು ಸಮಿತಿಯನ್ನು ರಚಿಸಲಾಯಿತು. ಎ ಕಮಿಟಿ ವಾಸ್ ಕಾನ್ಸ್ಟಿಟ್ಯೂಟೆಡ್ on looking at what should be done on three important aspects about scheduled castes: untouchability, economic and educational development. The educational and economic development of the scheduled caste, and to eradicate untouchability, a committee was formed to look into it and give its recommendation. ಈ ಒಂದು ಸಮಿತಿಯನ್ನು 1965ರಲ್ಲಿ ಮಾಡಿದಂತಹ ಸಮಿತಿ 3 ವಿಷಯಗಳನ್ನು ನೋಡಬೇಕಾಗಿತ್ತು. ಅನುಸೂಚಿತ ಜಾತಿಯ ಜನರ ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿ, ಅಲ್ಲದೆ ಅವರ ವಿಷಯದಲ್ಲಿ ಈ ಅಸ್ಪೃಶ್ಯತೆಯನ್ನು ನಿವಾರಿಸುವಂತಹ ವಿಷಯ. ಈ ವಿಷಯದ ಬಗ್ಗೆ 1965ರಲ್ಲಿ ರಚಿಸಿದ ಸಮಿತಿಯು ಒಂದು ಶಿಫಾರಸನ್ನು ಮಾಡ್ತದೆ. ಆ ಶಿಫಾರಸಿನ ಆಧಾರದ ಮೇಲೆ, ಈ ಶಿಫಾರಸಿನ ಆಧಾರದ ಮೇಲೆ ಮತ್ತೊಂದು ಕಾನೂನನ್ನು ಮಾಡ್ತೀವಿ ನಾವು. ಮತ್ತೊಂದು ಕಾನೂನನ್ನು ಮಾಡ್ತೀವಿ, ಅಥವಾ ಈ ಕಾನೂನನ್ನು ನಾವೇನು ಮಾಡ್ತೀವಿ? ತಿದ್ದುಪಡಿ ಮಾಡ್ತೀವಿ. ಇರುವ ಅನ್ಟಚಬಿಲಿಟಿ ಆ್ಯಕ್ಟನ್ನು ತಿದ್ದುಪಡಿ ಮಾಡಿ ಅದಕ್ಕೆ ಹೊಸ ಹೆಸರು ಕೊಡ್ತೀವಿ. ವಿ ಆರ್ ಗೋಯಿಂಗ್ ಟು ಗಿವ್ ಎ ನ್ಯೂ ನೇಮ್. ದ ನೇಮ್ ಈಸ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್ ಅಂತ ಹೇಳ್ತೀವಿ. ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್, ನಾಗರಿಕ ಹಕ್ಕುಗಳ ರಕ್ಷಣೆ ಕಾಯಿದೆ ಅಂತ ಹೇಳ್ಬೋದು ನಾವು. ಈ ಸಿವಿಲ್ ರೈಟ್ ಅಂದರೆ ಏನು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ವಾಟ್ ಈಸ್ ಮೆಂಟ್ ಬೈ ಸಿವಿಲ್ ರೈಟ್? ನಾಗರಿಕ ಹಕ್ಕು ಅಂದರೆ ಏನು? ನಾಗರಿಕ ಹಕ್ಕು ಎನಿ ರೈಟ್ ಆಕರಿಂಗ್ ಟು ಎ ಪರ್ಸನ್ by reason of abolition of untouchability by Article 17 of the Constitution. ಈ ಅಸ್ಪೃಶ್ಯತೆಯನ್ನು ನಿವಾರಿಸಿದರೆ ಸಿಗುವಂತಹ ಎಲ್ಲ ಹಕ್ಕುಗಳನ್ನು ನಾವೇನು ಮಾಡ್ತೀವಿ? ನಾಗರಿಕ ಹಕ್ಕುಗಳು ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಅಸ್ಪೃಶ್ಯತೆ ಅಂದರೆ ಏನು ಅನ್ನೋದನ್ನು ನಾವು ನೋಡೋದಾದರೆ, ಈ ಅಸ್ಪೃಶ್ಯತೆಗೆ ಒಳಗಾದಂತಹ ವ್ಯಕ್ತಿಗಳನ್ನು ಮುಟ್ಟಿಸಿಕೊಳ್ಳೋ ಹಾಗಿಲ್ಲ. ಅವರು ಈ ಸಬಲರ ಮನೆಗೆ ದಲಿತರು ಬರೋ ಹಾಗಿಲ್ಲ. ಸಬಲರು ಉಪಯೋಗ ಮಾಡುವಂತಹ ಬಾವಿಗಳಲ್ಲಿ ನೀರು ತೆಗೆಯೋ ಹಾಗಿಲ್ಲ. ಸಬಲರು ಹಾದು ಹೋಗುವ ಉಪಯೋಗಿಸುವ ದಾರಿಗಳನ್ನು ಉಪಯೋಗಿಸುವ ಹಾಗಿಲ್ಲ. ಈ ರೀತಿಯಾದಂತಹ ಅನೇಕ ನಿರ್ಬಂಧಗಳನ್ನು ನಮ್ಮ ಸಮಾಜ ದಲಿತರ ಮೇಲೆ ಹೇರಿದ್ದನ್ನು ನಾವು ಕಾಣ್ತೀವಿ. ಅವೆಲ್ಲವನ್ನು ನಿರ್ಮೂಲನೆ ಮಾಡಿದರೆ ಅವರಿಗೆ ಉಳಿದವರಿಗೆ ಸಿಗುವಂತಹ ಎಲ್ಲ ನಾಗರಿಕ ಅಧಿಕಾರಗಳು ಸಿಗ್ತವೆ ಅಂತಕ್ಕಂಥದ್ದು. ಈ ವಿಷಯದಲ್ಲಿ ಈ ಕಾನೂನಿನ ಪ್ರಕಾರ ಆ ಅಪರಾಧವನ್ನು ಎಸಗಿದರೆ, ಅಂದರೆ ಅಸ್ಪೃಶ್ಯತೆಯನ್ನು ಪಾಲಿಸಿದರೆ ಅವರು ಏನೇನು ಅವಕ್ಕೆ ಎಂಥ ಅಫೆನ್ಸ್ಗಳು, ಅದರಿಂದ ಪರಿಣಾಮ ಏನಾಗ್ತಿತ್ತು ಅಂತ ನೋಡೋದಾದರೆ, ಅಂಥ ಅಫೆನ್ಸಸ್ಗಳನ್ನು ನಾವು ರಾಜಿ ಮಾಡ್ಕೊಳ್ಳೋಕೆ ಸಾಧ್ಯ ಇರಲಿಲ್ಲ. ರಾಜಿ ಮಾಡಲು ಒಂದು ನೆನ್ಪಿಟ್ಕೊಳ್ಳಿ, ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸಲ್ಲಿ, ದಂಡನೀಯ ನ್ಯಾಯಶಾಸ್ತ್ರದಲ್ಲಿ 2 ತೆರನಾದಂತಹ ಅಪರಾಧಗಳಿರ್ತವೆ. ಒಂದು ಕಂಪೌಂಡೆಬಲ್ and another is non-compoundable. The best example for compoundable is defamation. If there is a defamation case,
on A by B, then the persons ಕ್ಯಾನ್ ಕಾಂಪೌಂಡ್. ಅವ್ರು ರಾಜಿ ಮಾಡ್ಕೋಬೋದು. ಎ ಮತ್ತು ಬಿ ಮಧ್ಯದಲ್ಲಿ ಮಾನಹಾನಿ ಪ್ರಕರಣಗಳಿದ್ದರೆ ಅವರೇ ರಾಜಿ ಮಾಡಿಕೊಂಡು ಕೇಸನ್ನು ವಾಪಸ್ ತಗೊಳ್ಬೋದು. ಆದರೆ ಇನ್ನು ಕೆಲವು ಕೇಸ್ ಇರ್ತವೆ, ಯಾವುದೋ ಒಂದು 302 ಮೇಲೆ ಒಂದು ಕೇಸ್ ಆಯಿತು ಅಂತ ಇಟ್ಕೊಳ್ಳಿ, ಅದರಲ್ಲಿ ರಾಜಿ ಮಾಡ್ಕೊಳ್ಳೋಕೆ ಬರಲ್ಲ, ಅದು ರಾಜಿ ಆಗುವಂಥ ಪ್ರಕರಣ ಅಲ್ಲ. ಹಾಗೆಯೇ ಇಲ್ಲಿ ಅಸ್ಪೃಶ್ಯತೆಯ ಅಪರಾಧವನ್ನು ಹೊಂದಿದಂಥ ವ್ಯಕ್ತಿ ರಾಜಿ ಮಾಡ್ಕೊಳ್ಳೋಕೆ ಎಲ್ಲಿಯೂ ಪ್ರಾವಧಾನ ಇಲ್ಲ ಈ ಕಾನೂನಿನಲ್ಲಿ. ಮತ್ತು ಇಲ್ಲಿ ಇರ್ತಕ್ಕಂತಹ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದಂತಹ ವ್ಯಕ್ತಿಗಳು ಆ ಒಂದು ಪ್ರಕರಣ ಬಂದಾಗ ಅದರ ತನಿಖೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರು ನಿರ್ಲಕ್ಷ್ಯ ತೋರಿದಾಗ ಅವರನ್ನು ಪ್ರಚೋದಕ ಎಂದು ಗುರುತಿಸಿ ಅವರಿಗೂ ಅದೇ ಶಿಕ್ಷೆ ಕೊಡುವಂತಹ ಪ್ರಾವಧಾನವನ್ನು ನಾವು ಸಿವಿಲ್ ರೈಟ್ಸ್ ಆ್ಯಕ್ಟಲ್ಲಿ ಮಾಡಿದ್ವಿ. ಅಂದರೆ ಒಂದು ವಿಷಯ, ಈ ಏನು ನಾವು ಅಸ್ಪೃಶ್ಯತೆಗೆ ಸಂಬಂಧಪಟ್ಟಂತಹ ವಿಷಯ ಸರ್ಕಾರದ ಗಮನಕ್ಕೆ ಬಂದಾಗ ಸರ್ಕಾರದಲ್ಲಿ ಸಂಬಂಧಿಸಿದಂಥ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಅವನನ್ನು ಕಾನೂನಿನ ವ್ಯವಸ್ಥೆಗೆ ತರಬೇಕು, ಕಾನೂನಿನ ಪರಿಮಿತಿಯಲ್ಲಿ ತರಬೇಕು. ಅದನ್ನು ಬಿಟ್ಟು ಅವನು ಸಬಲನಾಗಿ ಆ ಸಬಲನಿಗೆ ಸಹಾಯವನ್ನು ಮಾಡಿದರೆ ಅಥವಾ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನು ಮಾಡಿದರೆ ಅವನಿಗೆ ಪ್ರಚೋದಕ ಅನ್ನುವಂತಹ ಒಂದು ಹೆಸರನ್ನು ಕೊಟ್ಟು ಅಥವಾ ಆ ರೀತಿಯಾದಂತಹ ಒಂದು ಅಭಿಪ್ರಾಯವನ್ನು ಪಟ್ಟು ಅವನನ್ನು ಕೂಡ ಅಫೆಂಡರ್ ಅಥವಾ ಅಕ್ಯೂಸ್ಡ್ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವು ಈ ಕಾನೂನಿನಲ್ಲಿ ನೋಡಬಹುದಾಗಿದೆ. ಪ್ರೈವೇಟ್ಲಿ ಓನ್ಡ್ ಪ್ಲೇಸಸ್ ಆಫ್ ವರ್ಷಿಪ್ ಬ್ರಾಟ್ ಇನ್ ಇಟ್ಸ್ ಪರ್ವ್ಯೂ. ನೋಡಿ, ಅಂದರೆ ಈಗ ಯಾವುದೇ ಒಂದು ದೇವಸ್ಥಾನ ಇತ್ತಂತ ಇಟ್ಕೊಳ್ಳಿ, ಅದು ಖಾಸಗಿ ದೇವಸ್ಥಾನ ಆಗಿದ್ದರೂ ಕೂಡ ಅಲ್ಲಿ ಜನರು ಹೋಗುವಂತಹ ಸಂದರ್ಭ ಇತ್ತು. ಅಂದರೆ ಆ ಒಂದು ದೇವಸ್ಥಾನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇದ್ದಾಗ ಅದು ಇವರಿಗೂ ಅವಕಾಶ ಇರಬೇಕು, ಅದು ದಲಿತರಿಗೂ ಅವಕಾಶ ಇರಬೇಕು. ಇಲ್ಲದೆ ಹೋದರೆ ಅವ್ರ ಮೇಲೂ ಈ ಕೇಸ್ ಹಾಕ್ಬೋದಿತ್ತು. ಮತ್ತು ಕೊನೆಯದಾಗಿ ಯಾರು ಅಸ್ಪೃಶ್ಯತೆಯನ್ನು ಮಾಡೋದಷ್ಟೇ ಅಲ್ಲ, ಅನ್ಟಚಬಿಲಿಟಿ ಆ್ಯಕ್ಟಿವಿಟೀಸಲ್ಲಿ ಪರ್ಸನಲಾಗಿ ಇನ್ವಾಲ್ವ್ ಆಗೋದಷ್ಟೇ ಅಲ್ಲ, ಆ ರೀತಿಯಾದಂತಹ ಪ್ರಚೋದನೆ ಮಾಡುವಂತಹ ಭಾಷಣ ಮಾಡ್ತಿದ್ರೆ ಅಥವಾ ಆ ರೀತಿ ನೀತಿ ಹೇಳ್ತಾ ಇದ್ರೆ, ಇಲ್ಲ ಅವ್ರನ್ನ ಮುಟ್ಟಬಾರ್ದು ಇವ್ರನ್ನ ಮುಟ್ಟಬಾರ್ದು, ಈ ರೀತಿಯಾದಂತಹ ಪ್ರೀಚಿಂಗ್ ಮಾಡ್ತಾ ಇದ್ರೆ, ನೀತಿ ಪಾಠಗಳನ್ನು ಈ ಅನ್ಟಚಬಿಲಿಟಿಯ ಬಗ್ಗೆ ಅದನ್ನು ಪ್ರಚೋದನೆ ಮಾಡುವಂತಹ ಭಾಷಣಗಳನ್ನ ಮಾಡ್ತಾ ಇದ್ದರೆ ಅವರುಗಳಿಗೂ ಕೂಡ ಇಲ್ಲಿ ಶಿಕ್ಷೆ ಕಾದಿತ್ತು ಅಂತಕ್ಕಂಥದ್ದನ್ನು ನಾವು ಈ ಸಿವಿಲ್ ರೈಟ್ಸ್ ಆ್ಯಕ್ಟಲ್ಲಿ ನೋಡ್ಬೋದು. ಅದಕ್ಕೆ ಈ ಪ್ರಕರಣ ಬಹಳ ಮುಖ್ಯವಾದಂತಹ ಈ ಪ್ರಕರಣ, ಅದಕ್ಕೆ ಸಂಬಂಧಿಸಿದಂಥ ಅತಿ ಮುಖ್ಯವಾದಂಥ ಪ್ರಕರಣ ಈ ಪ್ರಕರಣ. ಇದು ಕರ್ನಾಟಕದೇ ಪ್ರಕರಣ, ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ಅಪ್ಪು ಬಾಳು ಇಂಗ್ಲೆ ಅಂತಕ್ಕಂಥ ಪ್ರಕರಣ. 1955ರಲ್ಲಿ ಬಂದಂತಹ ಈ ಪ್ರಕರಣವನ್ನು ನಾವಿಲ್ಲಿ ನೋಡ್ಬೋದು. ಏನು, ಬೇಸ್ಡ್ ಆನ್ ದಿಸ್ ಆ್ಯಕ್ಟ್ ಓನ್ಲಿ, ಸಿವಿಲ್ ರೈಟ್ಸ್ ಆ್ಯಕ್ಟ್ 1955, ಈ ಆ್ಯಕ್ಟ್ ಮೇಲೇ ಈ ಪ್ರಕರಣ ಬರುತ್ತೆ. ಪ್ರಕರಣದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ನೋಡಿದ್ರೆ, ನೋಡಿ ಇಲ್ಲಿ ಲೋವರ್ ಕೋರ್ಟ್ಸ್ ಕನ್ವಿಕ್ಟೆಡ್, ಹೈಕೋರ್ಟ್ ಅಕ್ವಿಟೆಡ್, ಸುಪ್ರೀಂ ಕೋರ್ಟ್ ರಿವರ್ಸ್ ದ ಆರ್ಡರ್. And Supreme Court said High Court lost sight of the fact that social disability of Harijan community was enforced on the threat of using a gun. Object of the act is to remove disability, restriction, prohibition based on caste. ಈಗ ಇಲ್ಲಿ ಏನು ಆಯಿತು ಅನ್ನೋದನ್ನು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಒಂದು ಊರಿನಲ್ಲಿ ಒಂದು ಬೋರ್ವೆಲ್ ತೆಗಿತಾರೆ, ಬೋರ್ವೆಲ್ನಲ್ಲಿ ಸಿಹಿ ನೀರು ಬರ್ತದೆ. ಒಂದು ಕಡೆ ಈ ದಲಿತರ ಕಾಲನಿ ಇರ್ತದೆ, ಇನ್ನೊಂದು ಕಡೆ ಬಲಿಷ್ಠರು ಇರ್ತಾರೆ. ಆ ನೀರು ಬಂದಾಗ ಬಲಿಷ್ಠರು ಖುಷಿಯಿಂದ ಆ ನೀರು ಬಂದ ಮೇಲೆ ನೀರು ತೆಗೆದು ಅದಕ್ಕೆ ಗಂಗೆ ಪೂಜೆ ಮಾಡಿ
ಆಮೇಲೆ ಆ ನೀರು ಕುಡಿದು ಇದೆಲ್ಲ ಮಾಡ್ತಾರೆ. ತದನಂತರದಲ್ಲಿ ಆ ಕಾಲನಿಯಲ್ಲಿರ್ತಕ್ಕಂಥ ದಲಿತರು ಬಂದು ಆ ನೀರನ್ನ ಕುಡಿಯೋಕ್ಕೆ ನೋಡೋಕ್ಕೆ ಉಪಯೋಗ ಮಾಡೋಕ್ಕೆ ನೋಡ್ತಾರೆ. ಆವಾಗ ಈ ಬಲಿಷ್ಠ ಜನ ಏನು ಮಾಡ್ತಾರೆ ಅಂತಂದರೆ ಅವ್ರನ್ನ ಆ ರೀತಿ ಮಾಡೋದಕ್ಕೆ ಬಿಡೋದಿಲ್ಲ. ಮಾಡುವಂತಹ ಸಂದರ್ಭದಲ್ಲಿ ಅವರು ಫೋರ್ಸ್ಬಲಿ ಮಾಡಬಾರ್ದು ಅಂಥೇಳಿ ಗನ್ ಹಾರಿಸಿ ಅವ್ರಿಗೆ ಹೆದರಿಸ್ತಾರೆ. ದಲಿತರಿಗೆ, ಹರಿಜನರಿಗೆ ಹೆದರಿಸ್ತಾರೆ. ಆವಾಗ ಇದೊಂದು ಕಂಪ್ಲೇಂಟ್ ಆಗ್ತದೆ. ಈ ಕಂಪ್ಲೇಂಟ್ ಆಗಿ ಈ ಹೆದರಿಸಿದಂತಹ ವ್ಯಕ್ತಿಗಳ ಮೇಲೆ ಏನಾಗುತ್ತೆ ಅಂತಂದರೆ ಶಿಕ್ಷೆ ಆಗ್ತದೆ. ಲೋಯರ್ ಕೋರ್ಟಲ್ಲಿ ಸಾಕ್ಷಿಗಳ ಆಧಾರದ ಮೇಲೆ ಶಿಕ್ಷೆ ಆಗ್ತದೆ. ಇಲ್ಲಿ ಶಿಕ್ಷೆ ಆಮೇಲೆ ಇದು ಮೇಲ್ಮನವಿಗೆ ಬಂದು ಹೈಕೋರ್ಟಿನಲ್ಲಿ ಬಂದಾಗ ಹೈಕೋರ್ಟ್ನಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ನಡೆಸಿದಂತಹ ಟ್ರಯಲ್ ಅಂತ ಏನು ಹೇಳ್ತೀವಿ ನಾವು, ತನಿಖೆ, ಅದು ಸರಿಯಾಗಿಲ್ಲ, ಎವಿಡೆನ್ಸ್ಗಳು ಸರಿ ಇಲ್ಲ ಅನ್ನೋ ಕಾರಣದ ಮೇಲೆ ಹೈಕೋರ್ಟ್ ಏನು ಮಾಡುತ್ತೆ ಅಂತಂದರೆ ಅವ್ರನ್ನೆಲ್ಲ ಖುಲಾಸೆ ಮಾಡುತ್ತೆ. ಹೈಕೋರ್ಟು ಅವ್ರುಗಳನ್ನೆಲ್ಲ ಬಿಟ್ಟು ಹಾಕುತ್ತೆ, ಅವ್ರನ್ನ ಬಿಡುಗಡೆ ಮಾಡುತ್ತೆ. ಆಗ ಈ ವಿಷಯ ಸುಪ್ರೀಂ ಕೋರ್ಟ್ ಮುಂದೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ಸುಪ್ರೀಂ ಕೋರ್ಟು ವಿಲ್ ಗೋ ಟು ದ ರೂಟ್ ಆಫ್ ಆರ್ಟಿಕಲ್ 17. ಇದರ ಉದ್ದೇಶ ಏನು ಅನ್ನೋದಕ್ಕೆ ಹೋಗ್ತಾರೆ. ಎಲ್ಲಿ ನೀವು ಗನ್ ಹಿಡ್ಕೊಂಡು ಹೆದರಿಸಿದಂಥ ವಿಷಯ ಇದೆಯೋ, ಇಷ್ಟು ವಿಷಯ ಇದ್ದಾಗ್ಯೂ ನೀವು ಅವರನ್ನು ಖುಲಾಸೆ ಮಾಡುವುದು ಸರಿಯಲ್ಲ, ಅಲ್ಲಿ ಆ ನೀರು ಕುಡಿಬಾರ್ದು, ಅವರು ಆ ನೀರು ಮುಟ್ಟಬಾರ್ದು ಅಂತಕ್ಕಂಥದ್ದು ಇದು ಅನುಚ್ಛೇದ 17ಕ್ಕೆ ವಿರುದ್ಧವಾದಂತಹ ವಿಷಯ. ಇಷ್ಟು ಸಾಕು, ದಟ್ ಈಸ್ ಇನಫ್. ಅದಕ್ಕೆ ಏನು ಹೇಳುತ್ತೆ, ಹೈಕೋರ್ಟು ಅನುಚ್ಛೇದ 17ರ ಪ್ರಾವಧಾನನ ಸರಿಯಾಗಿ ನೋಡುವ ದೃಷ್ಟಿಯನ್ನು ಕಳ್ಕೊಂಡಿದೆ ಅಂತ. ಹೈಕೋರ್ಟ್ ಲಾಸ್ಟ್ ದ ಸೈಟ್ ಆಫ್ ದ ಫ್ಯಾಕ್ಟ್ that the social disability of the Harijan community, ಅವ್ರಿಗೇನು ಡಿಸೆಬಿಲಿಟಿ ಮಾಡಿದ್ರು, ಅವರು ಅಡೆತಡೆಯನ್ನು ಮಾಡಿದ್ರು, ಆ ಅಡೆತಡೆಯನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಳ್ಳಿಲ್ಲ. ಅದೇ ತಪ್ಪು. ಆ ರೀತಿ ಅವರನ್ನು ತಡೆ ಹಿಡಿಯುವುದೇ ತಪ್ಪು. ಅವ್ರ ಗನ್ನಲ್ಲಿ ಹೊಡೆದ್ನೋ ಬಿಟ್ನೋ ಅದು ಬೇರೆ ವಿಷಯ. ಅನುಚ್ಛೇದ 17 ಏನು ಹೇಳುತ್ತೆ, ಅಥವಾ ಸಿವಿಲ್ ರೈಟ್ಸ್ ಆ್ಯಕ್ಟಲ್ಲಿ ಪ್ರಾವಧಾನ ಇದೆ ಅದರ ಬಗ್ಗೆನೇ. ಆ ಪ್ರಾವಧಾನ ಏನು ಹೇಳುತ್ತೆ ಅದನ್ನು ನೀವು ಸರಿಯಾಗಿ ಅನಲೈಸ್ ಮಾಡಲಾರ್ದೇ ಅವ್ರನ್ನ ಖುಲಾಸೆ ಮಾಡಿರುವುದು ತಪ್ಪಾದ ನಿರ್ಣಯ ಇದು ಅಂಥೇಳಿ ಅವರಿಗೆ ಶಿಕ್ಷೆಯನ್ನು ಕನ್ಫರ್ಮ್ ಮಾಡ್ತದೆ. ಶಿಕ್ಷೆ ಆಗಬೇಕು ಅವ್ರಿಗೆ ಅಂತಕ್ಕಂಥ ವಿಷಯವನ್ನು ಕನ್ಫರ್ಮ್ ಮಾಡ್ತದೆ. ನೆನ್ಪಿಟ್ಕೊಳ್ಳಿ, ಅನುಚ್ಛೇದ 17ರ ಬಗ್ಗೆ ನಾವು ಶಾರ್ಟ್ ನೋಟ್ ಬರ್ಬೋದು, ಲಾಂಗ್ ಕ್ವಶನ್ ಬರ್ಬೋದು. ಇದು ಪ್ರಮುಖವಾದ ಕೇಸು. ಈ ಪ್ರಕರಣವನ್ನು ನೀವು ಬರೀಲೇಬೇಕಾಗ್ತದೆ. ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ case law. Then there is another case law. This is about some interpretation on Article 17, People's Union for Democratic Rights versus Union of India. ಈ ಪ್ರಕರಣದಲ್ಲಿ ನಾನು ಹೇಳಿದ್ನಲ್ಲ, ಅದು ಇದರಲ್ಲೇ ಇದೆ, ಕ್ಲಿಯರ್ ಆಗಿದೆ. ಏನು, ದಿ ಪಾಯಿಂಟ್ ಈಸ್ ದಿಸ್: Article 17 is available against private individuals also. ನಾ ಹೇಳಿದ್ನಲ್ವಾ, ಬರೀ ಸ್ಟೇಟ್ ಅಷ್ಟೇ ಅಲ್ಲ. ನಾವು ಫಂಡಮೆಂಟಲ್ ರೈಟ್ ಹೇಳ್ಬೇಕಾದ್ರೆ ಒಂದು ಮಾತು ಹೇಳ್ತೀವಿ. ಫಂಡಮೆಂಟಲ್ ರೈಟನ್ನು ಹೇಳುವಂಥ ಪ್ರಾರಂಭದ ಸಂದರ್ಭದಲ್ಲಿ ನಾವು ಅನುಚ್ಛೇದ 12ಅನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಾವೇನು ಹೇಳ್ತೀವಿ ಅಂದರೆ, ಮೂಲಭೂತ ಹಕ್ಕುಗಳ ರಕ್ಷಣೆ ಮಾಡುವುದು ಸರ್ಕಾರದ ಕೆಲಸ. ಆದ್ದರಿಂದ ಸರ್ಕಾರ ಅಂದರೆ ಏನು ಅನ್ನೋದನ್ನು ನಾವು ಅನುಚ್ಛೇದ 12ರಲ್ಲಿ ಡಿಫೈನ್ ಮಾಡ್ತೀವಿ. ಆದರೆ ಅನುಚ್ಛೇದ 15 ಎರಡಾಗಲಿ ಅಥವಾ ಅನುಚ್ಛೇದ 17 ಆಗಲಿ, ಇದು ಕೇವಲ ಸರ್ಕಾರದ ಕೆಲಸ ಹೌದು, ಸರ್ಕಾರದ ಜವಾಬ್ದಾರಿ ಹೌದು, ಅಷ್ಟೇ ಅಲ್ಲ. ಯಾವುದೇ ವ್ಯಕ್ತಿ ಈ ಎರಡು ಪ್ರಕರಣಗಳಲ್ಲಿ, ಅಂದರೆ ಜಾತಿ ಆಧಾರದ ಮೇಲೆ ತಾರತಮ್ಯ ಮಾಡಲಿ ಅಥವಾ ಅಸ್ಪೃಶ್ಯತೆಯನ್ನು ಸಪೋರ್ಟ್ ಮಾಡಲಿ, ಮಾಡಿದಾಗ ಅವನ ವಿರುದ್ಧವೂ ಈ ಅನುಚ್ಛೇದಗಳು ಬರ್ತವೆ. ದೇ ಆರ್ ಅಗೇನೆಸ್ಟ್ ಬೋತ್ ದ ಸ್ಟೇಟ್ ಪ್ಲಸ್ ಪರ್ಸನ್. ಬೋತ್ ದ ಸ್ಟೇಟ್ ಪ್ಲಸ್ ಪರ್ಸನ್. ಯಾವುದು? ಆರ್ಟಿಕಲ್ 17, ಆರ್ಟಿಕಲ್ 15(2) ಇಬ್ಬರ ಮೇಲೂ ಬರ್ತದೆ ಅಂತಕ್ಕಂಥದ್ದನ್ನು ಈ ಜಜ್ಮೆಂಟಲ್ಲಿ ಹೇಳಲಾಗಿದೆ. ಆಮೇಲೆ ಇಲ್ಲಿ ಇನ್ನೊಂದು ಜಜ್ಮೆಂಟ್, ದೇವರಾಜಯ್ಯ ವರ್ಸಸ್ ಪದ್ಮಣ್ಣ 1958 ಪ್ರಕರಣ ಏನು ಹೇಳುತ್ತೆ ಅಂತಂದರೆ, ಈ ಅನ್ಟಚಬಿಲಿಟಿ ಅಂತಕ್ಕಂಥದ್ದನ್ನು ನೀವು ಲಿಟ್ರಲ್ ಸೆನ್ಸಲ್ಲಿ ನೋಡಬಾರ್ದು. ಇದನ್ನು ಲಿಟ್ರಲ್ ಸೆನ್ಸಲ್ಲಿ ನೋಡಬಾರ್ದು. ಇದು ಪುರಾತನ ಕಾಲದಿಂದ ಬೆಳೆದು ಬಂದಂತಹ ಅನಿಷ್ಟ ಪದ್ಧತಿ. ಆ ಪದ್ಧತಿಗೆ ನಾವು ಅನ್ಟಚಬಿಲಿಟಿ ಅಂತ ಹೆಸರು ಕೊಟ್ಟಿದ್ದೀವಿ ಹೊರತು, ಅನ್ಟಚಬಿಲಿಟಿ ಅಂಥೇಳಿ ಹಿಂಗೆ ನೀವು ಮುಟ್ಲಿಲ್ಲ ಅಂದ್ರೆ ಅಷ್ಟೇ ಅಲ್ಲ, ಅದಕ್ಕೆ ಬೇರೆ ಬೇರೆ ರಿಯಾಕ್ಷನ್ಸ್ ಇದ್ದಾವೆ. ಅನ್ಟಚಬಿಲಿಟಿ ಏನೇನು ಕಾರಣ? ಯಾವುದೋ ಹೋಟೆಲ್ಗೆ ಹೋಗ್ರಿ,
ಅವರಿಗೆ ಸಪ್ರೇಟ್ ತಟ್ಟೆ ಇಟ್ಟಿರ್ತಾರೆ, ಲೋಟ ಇಟ್ಟಿರ್ತಾರೆ ಕಾಫಿ ನೀರು ಕುಡಿಯೋಕ್ಕೆ. ಅವರಿಗೆ ನೀವು ಕೂರುವ ಜಾಗದಲ್ಲಿ, ಸಾಮಾನ್ಯರು ಕೂರುವ ಜಾಗದಲ್ಲಿ ಕೂರ್ಸಕ್ಕೆ ಕೊಡಲ್ಲ, ಅವರು ಬಾಗಿಲು ಹೊರಗಡೆನೆ ಕೂತ್ಕೊಬೇಕು. ಈ ರೀತಿ ಇದು ಎಲ್ಲವೂ ಕೂಡ ಅನ್ಟಚಬಿಲಿಟಿನೇ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳಲಾಯಿತು. ಅನ್ಟಚಬಿಲಿಟಿ ಅಂದರೆ ನೀವು ಲಿಟ್ರಲ್ ಮೀನಿಂಗ್ ತೊಗೋಬಾರ್ದು, ಅಥವಾ ಅದರ ಏನು ಅನ್ಟಚಬಿಲಿಟಿ ಅನ್ನೋದನ್ನು ಮೀನಿಂಗ್ ತೊಗೋಬಾರ್ದು. ಇಟ್ ಈಸ್ ಎ ಪ್ರಾಕ್ಟೀಸ್ ಡೆವಲಪ್ಡ್ ಹಿಸ್ಟಾರಿಕಲಿ ಇನ್ ದ ಕಂಟ್ರಿ. ಅದರಲ್ಲಿ ಸಾಕಷ್ಟು ಎಲಿಮೆಂಟ್ಸ್ ಇದ್ದಾವೆ. ನಾನು ಹೇಳಿದ್ನಲ್ಲ, ಐತಿಹಾಸಿಕವಾಗಿ ಬಂದಂತಹ ಎಲಿಮೆಂಟ್ಗಳು. ಅವರು ಊರಿನ ಒಳಗಡೆ ಬರೋ ಹಾಗಿಲ್ಲ, ಊರಿನ ಹೊರಗಡೆ ಇರಬೇಕು. ಯಾವುದಾದ್ರೂ ಸಾರ್ವಜನಿಕ ಸ್ಥಳ ಇದ್ರೆ ಸ್ಥಳಕ್ಕೆ ಅವರು ಒಳಗಡೆ ಬರೋ ಹಾಗಿಲ್ಲ, ಸಾರ್ವಜನಿಕ ಬಾವಿಗಳನ್ನು ಮುಟ್ಟೋ ಹಾಗಿಲ್ಲ. ಆಮೇಲೆ ಅವರು ಯಾವುದೇ ಒಂದು ಹೋಟೆಲಲ್ಲಿ ಒಳಗಡೆ ಬರೋ ಹಾಗಿಲ್ಲ, ಹೊರಗಡೆನೆ ಕೂತ್ಕೋ, ಅವ್ರಿಗೆ ಸಪ್ರೇಟ್ ಲೋಟ ತಟ್ಟೆ. ಈ ರೀತಿಯಾದಂಥ ಅನೇಕ ನಿರ್ಬಂಧಗಳೇನಿದಾವಲ್ಲ, ಅವೆಲ್ಲವೂ ಈ ಅನ್ಟಚಬಿಲಿಟಿಯ ಡೆಫಿನೇಷನಲ್ಲಿ ಅಥವಾ ಅಸ್ಪೃಶ್ಯತೆಯ ಡೆಫಿನೇಷನಲ್ಲಿ ಬರ್ತವೆ ಅಂತಕ್ಕಂಥದ್ದನ್ನು ನಾವು ದೇವರಾಜ್ಯ ವರ್ಸಸ್ ಪದ್ಮಮ್ಮ ಪ್ರಕರಣದಲ್ಲಿ ಕಾಣ್ತೀವಿ. ಇದು ಇನ್ನೊಂದು ಪ್ರಕರಣ. ಆರ್ಮುಗಂ ಶರ್ವಾಯಿ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಪ್ರಕರಣದಲ್ಲಿ ಕಾಡ್ಜಿ ಅವರು ಅದನ್ನೇ ಹೇಳ್ತಾರೆ. ಮಾರ್ಕಂಡೇಯ ಕಾಡ್ಜಿ ಅವರು ಆ ಜಡ್ಜ್ಮೆಂಟನ್ನು ಬರೀಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಥಾಮಸ್ ಜೆಫರ್ಸನ್ ಅವರ ಒಂದು ಡೈಲಾಗನ್ನು ಬರೆದಿದ್ದಾರೆ. ಥಾಮಸ್ ಜೆಫರ್ಸನ್ ಅವರ ಈ ಡೈಲಾಗ್ ಇದೆಯಲ್ಲ, ಇದನ್ನು ಬರೆದು ಈ ಮಾರ್ಕಂಡೇಯ ಕಾಡ್ಜಿ ಅವರು ಜಡ್ಜ್ಮೆಂಟ್ ಕೊಡ್ತಾರೆ. ಎಸ್ಪೆಷಲಿ ಈ ಪ್ರಕರಣದಲ್ಲಿ ಮಾರ್ಕಂಡೇಯ ಕಾಡ್ಜಿ ಅವರು ಆ ಒಂದು ಇನ್ಸಿಡೆಂಟ್ ಬರುತ್ತೆ. ಏನಂದರೆ, ಈ ಹೋಟ್ಲಲ್ಲಿ ಈ ಲೋಟ ತಟ್ಟೆ ಬೇರೆ ಇಟ್ಟು ಕೊಡುವಂತಹ ಏನು ಪದ್ಧತಿ ಇದೆಯಲ್ಲ, ಅದು ಇವರ ಕೋರ್ಟಿನ ಗಮನಕ್ಕೆ ಬಂದಾಗ ಅವರಿಗೆ ನೀವು ಶಿಕ್ಷೆ ಕೊಡಬೇಕು ಅಂಥೇಳಿ ಅವರು ಈ ಜಡ್ಜ್ಮೆಂಟಲ್ಲಿ ಬರೀತಾರೆ. ಆ ರೀತಿ ಮಾಡುವವರಿಗೆ ನೀವು ಶಿಕ್ಷೆ ಕೊಡಬೇಕು. ಪೊಲೀಸ್ ಶುಡ್ ಟೇಕ್ ಆ್ಯಕ್ಷನ್ ಅಂತ ಹೇಳ್ತಾರೋ, ಪೊಲೀಸ್ ಶುಡ್ ಟೇಕ್ ಸೂಟಬಲ್ ಆ್ಯಕ್ಷನ್ ಅಂತಾರೆ. ಅದಕ್ಕಿಂತ ಮುಖ್ಯವಾಗಿ ಈಗ ಅನ್ಟಚಬಿಲಿಟಿ ಅಂತ ನಾನು ಹೇಳುವಂತಹ ಈ ಮಾತನ್ನು ಜೆಫರ್ಸನ್ ಅವರು ಹೆಂಗೆ ಹೇಳಿದ್ದಾರೆ? ಥಾಮಸ್ ಜೆಫರ್ಸನ್ ಆ್ಯಕ್ಚುಲಿ ಹೀ ಈಸ್ ಡಾಕ್ಟರ್ ಅಂಬೇಡ್ಕರ್ ಹೀ ಈಸ್ ಲೈಕ್ ಅಂಬೇಡ್ಕರ್ ಫಾರ್ ಕಾನ್ಸ್ಟಿಟ್ಯೂಷನ್ ಆಫ್ ಅಮೇರಿಕಾ. ಅಮೇರಿಕದ 1789ರಲ್ಲಿ ಬರೆದಂತಹ ಸಂವಿಧಾನ ಕರ್ತೃ ಇದಾರಲ್ಲ, ಅವರು ಥಾಮಸ್ ಜೆಫರ್ಸನ್. ಅವರೇನು ಹೇಳ್ತಾರೆ? ವಿ ಹೋಲ್ಡ್ ದೀಸ್ ಟ್ರುತ್ಸ್ ಟು ಬಿ ಸೆಲ್ಫ್ ಎವಿಡೆಂಟ್ ದ್ಯಾಟ್ ಆಲ್ ಮೆನ್ ಆರ್ ಕ್ರಿಯೇಟೆಡ್ ಈಕ್ವಲ್. ಆಲ್ ಮೆನ್ ಆರ್ ಕ್ರಿಯೇಟೆಡ್ ಈಕ್ವಲ್ ಅಂದರೆ ಏನು, ನಾವು ಜಗತ್ತಿನ ಮೇಲೆ ಹುಟ್ಟಿದಂತಹ ಎಲ್ಲ ಮಾನವರಿದ್ದೀವಲ್ಲ, ನಾವು ಸಮಾನರಾಗಿ ಹುಟ್ಟಿದ್ದೀವಿ. ಅಂದರೆ ಇಲ್ಲಿ ಅಸ್ಪೃಶ್ಯರು ಅಥವಾ ಧರ್ಮೀಯರು, ಸವರ್ಣೀಯರು ಈ ರೀತಿಯಾದಂಥ ಯಾವ ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ. ದ್ಯಾಟ್ ದೇ ಎಂಡೌಡ್ ಬೈ ದೇರ್ ಕ್ರಿಯೇಟರ್. ಇಲ್ಲಿ ನಮಗೆ ಬ್ರಹ್ಮ ಎಲ್ಲರಿಗೂ ಒಂದೇ ರೀತಿಯಾಗಿ ಹುಟ್ಟಿಸಿದ್ದಾನೆ. ಸರ್ಟನ್ ಅನ್ಅಲಿಯಬಲ್ ರೈಟ್ಸ್, ಎಲ್ಲರಿಗೂ ನಾವು ಬಿಟ್ಟು ಕೊಡಲಾರ್ದಂತಹ ಹಕ್ಕುಗಳನ್ನು ನಾವು ಹೊಂದಿದ್ದೀವಿ. ದ್ಯಾಟ್ ಅಮಂಗ್ ದೀಸ್ ಆರ್ ಲೈಫ್, ಲಿಬರ್ಟಿ, ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್. ನೋಡಿ, ದಿಸ್ ಇಸ್ ದ ಕಾನ್ಸೆಪ್ಟ್. ಲೈಫ್, ಲಿಬರ್ಟಿ, ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್. ಇವನ್ನ ಎಲ್ಲರಿಗೂ ಒಂದೇ ಸಮ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನು ಅಮೇರಿಕಾ ಸ್ವಾತಂತ್ರ್ಯ ಸಿಕ್ಕಾಗ ಥಾಮಸ್ ಜೆಫರ್ಸನ್ ಅವರು ಹೇಳ್ತಾರೆ. ಏನು? ಜೀವ, ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಂತೋಷ, ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್. ನಾನು ಹ್ಯಾಪಿಯಾಗಿರಬೇಕು, ಖುಷಿಯಿಂದ ಇರಬೇಕು ಅಂಥೇಳಿ ನಾನು ಏನು ಬೇಕಾದ್ರೂ ಇನ್ನೊಬ್ಬರಿಗೆ ತೊಂದರೆ ಆದ ರೀತಿಯಲ್ಲಿ ನಾನು ನನ್ನದೇ ಆದ ರೀತಿಯಲ್ಲಿ ಖುಷಿಯಾಗಿರ್ಬೋದು ಅಂತ. ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ ಅನ್ನೋದನ್ನು, ಇದನ್ನು, ಈ ಒಂದು ಕಾನ್ಸೆಪ್ಟನ್ನು ಜೆಫರ್ಸನ್ ಅವ್ರು ಹೇಳ್ತಾರಲ್ಲ, ಇದಕ್ಕೂ ನಮ್ಮ ಅಸ್ಪೃಶ್ಯತೆಗೂ ಅಜಗಜಾಂತರ. ನೋಡಿ, ನಾವು ಧರ್ಮವನ್ನು ಹೇಳ್ತೀವಿ, ಆದರೆ ಈ ನಮ್ಮ ಧರ್ಮದಲ್ಲಿ ಇದು ಯಾಕಿದೆ ಅಂತ ನಮಗೆ ಅರ್ಥ ಆಗೋದಿಲ್ಲ. ಇಸ್ ಇಸ್ ವೆರಿ ಬ್ಯಾಡ್ ಸಿಚುವೇಶನ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ನೋಡಿ, ಈಗ ಇಲ್ಲಿ ಟ್ರೀಟ್ಮೆಂಟ್ ಇನ್ ಹೋಟೆಲ್ಸ್, ಪೊಲೀಸ್ ಸ್ಟೇಷನ್ಸ್ ವೇರ್ ಆರ್ಡರ್ಡ್ ಟು ಬಿ ಪನಿಷ್ಡ್. ಕಾಡ್ಜಿ ಅವರು ಅದನ್ನೇ ಹೇಳ್ತಾರೆ. ಹೋಟೆಲ್ಗಳಲ್ಲಿ, ಪೊಲೀಸ್ ಸ್ಟೇಷನ್ನಲ್ಲಿ ಏನು ಇವರಿಗೆ ಹಿಂಸೆಯನ್ನು ಕೊಡ್ತಾರೆ ಅಥವಾ ಸರಿಯಾದ ರೀತಿಯಲ್ಲಿ ಅವ್ರು ನಡೆಸ್ಕೊಳ್ಳೋದಿಲ್ಲ ಅನ್ನೋದನ್ನು ಗಮನಿಸಿ ಎಲ್ಲೆಲ್ಲಿರ್ತದೆ ಅಂಥವ್ರಿಗೆಲ್ಲ ಶಿಕ್ಷೆ ಕೊಡಬೇಕು ಅಂಥೇಳಿ.
ನಾವು ಇದನ್ನು ಕೊನೆಗೆ ಈ ಪಾಠವನ್ನು ಮುಗಿಸೋದಕ್ಕಿಂತ ಮೊದಲು ಈ ಒಂದು ವಿಷಯವನ್ನು ನಾವೆಲ್ಲರೂ ಅರಿತುಕೊಳ್ಬೇಕು. ಒಂದು ಕಾಲದಲ್ಲಿ ನಾವು ನೋಡಿದ್ದೀವಿ, ಕೆಲವೊಂದು ಊರುಗಳಲ್ಲಿ ಈ ಡ್ರೈ ಲ್ಯಾಟ್ರಿನ್ಸ್ ಅಂತ ಇರ್ತಿದ್ವು. ಡ್ರೈ ಲ್ಯಾಟ್ರಿನ್ಸಲ್ಲಿ ಏನು ಆ ಲ್ಯಾಟ್ರಿನ್ ವೇಸ್ಟ್ ಇರುತ್ತಲ್ವಾ, ಆ ವೇಸ್ಟನ್ನು ತೆಗೆದು ಹೊತ್ಕೊಂಡು ಹೋಗಿ ಒಂದು ಕಡೆ ಹಾಕುವಂಥ ಕೆಲಸವನ್ನು ಮಾಡುವಂಥವ್ರಿದ್ರು. ಇದು ಎಂಥ ವಿಪರ್ಯಾಸ ನೋಡಿ, ಅಮಾನವೀಯ ಕೆಲಸ. ಇವತ್ತು ಈ ಎಲ್ಲವುದನ್ನು ನಾವೇನು ಮಾಡಿದ್ದೀವಿ, ನಿರ್ಮೂಲನೆ ಮಾಡಿದ್ದೀವಿ. ಆಲ್ ದೀಸ್ ಥಿಂಗ್ಸ್ ಆರ್ ನಾಟ್ ದೇರ್, ಆಲ್ ದೀಸ್ ಥಿಂಗ್ಸ್ ಆರ್ ನಾಟ್ ದೇರ್ ಅಟ್ ಆಲ್. ಸೊ ದಟ್ ಈಸ್ our greatness of this constitution. No doubt untouchability ಇವತ್ತಿಗೂ ಎಲ್ಲೋ ಮೂಲೆಯಲ್ಲಿದ್ದರೂ ಕೂಡ, ಆದರೆ ಜನರು ಅಥವಾ ದಲಿತರು ಕೂಡ ಇವತ್ತು ಸಾಕಷ್ಟು ಶಿಕ್ಷಿತರಾಗಿದ್ದಾರೆ, ಅವ್ರನ್ನ ರಕ್ಷಿಸಿಕೊಳ್ಳುವಂತಹ ಶಕ್ತಿಯನ್ನು ಪಡೆದಿದ್ದಾರೆ ಅಂಥೇಳಿ ನಾವೇನಾದರೂ ಇವತ್ತು ಹೇಳೋದಾದರೆ ಅದಕ್ಕೆಲ್ಲ ಕಾರಣ ನಮ್ಮ ಸಂವಿಧಾನ ಮತ್ತು ಅನುಚ್ಛೇದ 17 ಮತ್ತು ಇದರಿಂದ ಮಾಡಲಾದ ಸಿವಿಲ್ ರೈಟ್ಸ್ ಕಾನೂನುಗಳು ಅಂತ ಹೇಳ್ತಾ ಈ ಪಾಠವನ್ನು ನಾವು ಇಲ್ಲಿಗೆ ಮುಗಿಸ್ಬೋದು. ಆದರೆ ಈ ಕಾನೂನಿನ ದುರುಪಯೋಗವೂ ಕೂಡ ಆಗಬಾರ್ದು ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ. ಎಷ್ಟೋ ಸಂದರ್ಭದಲ್ಲಿ ಈ ಕಾನೂನುಗಳ ದುರುಪಯೋಗಗಳು ಆಗಿರೋದನ್ನು ನಾವು ಕಂಡಿದ್ದೀವಿ, ಅದು ಕೂಡ ಆಗಬಾರ್ದು. ಆದರೆ ಅತಿ ಮುಖ್ಯವಾಗಿ ಯಾವುದೇ ವ್ಯಕ್ತಿಗೆ, ಹ್ಯೂಮನ್ ಬೀಯಿಂಗ್, ಎ ಹ್ಯೂಮನ್ ಈಸ್ ಎನ್ ಈಕ್ವಲ್ ಪರ್ಸನ್. ಸೊ ಇವ್ರಿಗೆ ಈಕ್ವಲ್ ಅಪಾರ್ಚುನಿಟಿ ಇರಬೇಕು. ಮತ್ತು ಯಾರು ಸಮಾಜದಲ್ಲಿ ಇವರು ಕೆಳಗಿದ್ದಾರೋ, ಎಟ್ ಲೋವರ್ ಸ್ಟ್ಯಾಟಾ ಅವರನ್ನು ನಾವು ಈಕ್ವಾಲಿಟಿಯ ಮಟ್ಟಕ್ಕೆ ತರಬೇಕು, ಅದಕ್ಕೆ ನಾವೇನು ಹೇಳ್ತೀವಿ, ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತೀವಿ. ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಥವಾ ಧನಾತ್ಮಕ ತಾರತಮ್ಯ. ಇದರಿಂದ ನಾವು ಅವ್ರನ್ನ ಮೇಲೆ ತರುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಅನುಚ್ಛೇದ 17 ಕೂಡ 14ರಿಂದ ಉದಯವಾದಂತಹ ಎಲ್ಲ ಏನು ಟು ದ ಪಾಯಿಂಟ್ ಆರ್ಟಿಕಲ್ಸ್ ಅಂತ ಹೇಳ್ಬೋದು. 15 ಆಗಲಿ, 16 ಆಗಲಿ, 17 ಆಗಲಿ, ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ, ಅಂದರೆ ನಿಖರವಾದ ವಿಷಯದ ಮೇಲೆ ಕಾನೂನುಗಳೇ ಹೊರತು ಇವೆಲ್ಲವೂ ಸಮಾನತೆಯ ಬಗ್ಗೆ ಮಾತಾಡ್ತವೆ ಅನ್ನೋದನ್ನು ನಾವು ತಿಳಿದುಕೊಳ್ತಾ ಮತ್ತೊಮ್ಮೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುವಂತಹ ಕಾಲ. ನಾನು ನಿಮಗೆ ಇಲ್ಲಿ ಮತ್ತೊಮ್ಮೆ ಹೇಳ್ತೇನೆ, ಇಲ್ಲಿ ನಮ್ಮ ಪ್ರಯತ್ನ ಇರೋದು ಕನ್ನಡ ಮಾಧ್ಯಮದ ಕಾನೂನಿನ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಪರಿಪೂರ್ಣ ಅರ್ಥ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ವಿಡಿಯೋ ಕ್ಲಾಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಕನ್ನಡ ಮಾಧ್ಯಮದಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗಳನ್ನು ತಲುಪಿಸುವಂಥ ಕೆಲಸ ನೀವೆಲ್ಲರೂ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿ ಇವತ್ತಿನ ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.